10ನೇ ತರಗತಿಯಲ್ಲಿ ಕೇಳಬಹುದಾದ ಪ್ರಶ್ನೆ ಇದು. ಅತಿ ಪ್ರಮುಖವಾದ ಪ್ರಶ್ನೆ ಇದು. ನೋಡಿ, ಇದು ಈ ಡಯಾಗ್ರಾಮ್ ನೋಡ್ಕೊರಿ. ಕೆಳಗೆ ನೀಡಿದ ಡಯಾಗ್ರಾಮ್ ಪರಿಶೀಲಿಸಿ AD, BE ಮತ್ತು CFಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ದತ್ತಾಂಶಗಳನ್ನು ಕೊಟ್ಟಾರೆ. AB = 12 ಸೆಂಟಿಮೀಟರ್, BC = 8 ಸೆಂಟಿಮೀಟರ್, AC = 10 ಸೆಂಟಿಮೀಟರ್ ಆದರೆ AD =? BE =? CF =? ಇಷ್ಟವನ್ನು ಕಂಡುಹಿಡಬೇಕಾಗಿದೆ. ಇದು ಒಂದು ವೃತ್ತವು ಒಂದು ತ್ರಿಭುಜದಲ್ಲಿ ಅಂತಸ್ಥವಾಗ್ಯದ. ಅಂತಸ್ಥವಾದಾಗ AD ಅನ್ನೋದೇನು, ಅದರ ಅಳತೆ ಗೊತ್ತಿಲ್ಲ. ಆದರೆ ನಮಗೇನು ಗೊತ್ತದ? AB ಅಳತೆ ಗೊತ್ತದ. AB ಅಳತೆ ಗೊತ್ತದ, ಆದರೆ AD ಅಳತೆ ಗೊತ್ತಿಲ್ಲ. AD ಅಳತೆ ಗೊತ್ತಿಲ್ಲ ಅಂದ್ರೆ ನಾವೊಂದು X ಆಗಿರಲಿ, ಇದು X ಆಯಿತು. AD X ಆಯಿತು ಅಂದರೆ AF ಎಂಬುದು X ಆಗ್ತದೆ. ಯಾಕೆ? ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಅಂದರೆ ಇದು ಸ್ಪರ್ಶಕ ಆಯಿತು. AD ಮತ್ತು AF ಅನ್ನೋದು ಸ್ಪರ್ಶಕ ಆಯಿತು. ಹೀಗಾಗಿ AD ಅಳತೆ X ಆದಾಗ AF ಅಳತೆಯನ್ನು X ಆಯಿತು. ಇನ್ನು ಸೆಕೆಂಡ್ ಪಾಯಿಂಟ್, BC = 8 ಸೆಂಟಿಮೀಟರ್. BC ಅಂದರೆ ಯಾವುದು? ಇದು BC = 8 ಇಲ್ಲಿಂದ ಇಲ್ಲಿಯವರೆಗೆ 8 ಸೆಂಟಿಮೀಟರ್. FC ಎಷ್ಟು ಮೊದಲು ನೋಡ್ಕೋಬೇಕು. FC ಎಷ್ಟು? ಪ್ರಶ್ನೆಯಲ್ಲಿ FCನೇ ಕೇಳ್ಯಾರ ಅವರು. FC ಗೊತ್ತಿಲ್ಲ, ಆದರೆ AC ಅಳತೆ ಗೊತ್ತದ ನಮಗೆ. ಎಷ್ಟದ? AC ಅಳತೆ ಗೊತ್ತದ. AC ಅಳತೆ 10 ಅದ. ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ 10 ಸೆಂಟಿಮೀಟರ್ ಅದ. ಆ 10 ಸೆಂಟಿಮೀಟ್ರದಲ್ಲಿ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟ್ರ್ ಆಯಿತು ಅಂದಾಗ ಈ FC ಎಷ್ಟಾಗ್ತದೆ? 10 - X ಆಗ್ತದೆ. ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟ್ರ್ ಅದ. ಅದರಲ್ಲಿ ಇಷ್ಟನ್ನು ಮೈನಸ್ ಮಾಡಿದಾಗ ಇಷ್ಟು ಉಳಿತದನಿಲ್ಲೋ? ಉಳಿತದ. FC 10 ಸೆಂಟಿಮೀಟರ್ ಆಯಿತು ಅಂದಾಗ CE ಅನ್ನೋದು ಎಷ್ಟು? ಅದು ಆದರೂ ಸಹ 10 - X ಅನ್ನೇ ಆಗ್ತದೆ. ಯಾಕೆ 10 - X ಆಗ್ತದೆ? C ಅನ್ನುವ ಬಿಂದು ಬಾಹ್ಯ ಬಿಂದುವಾಯಿತು. CF ಮತ್ತು CE ಅನ್ನೋದು ಈ ಎರಡು ಸ್ಪರ್ಶಕಗಳಾದವು. ಸ್ಪರ್ಶಕಗಳ ಅಳತೆ ಒಂದಕ್ಕೊಂದು ಸಮನಾಗಿರ್ತದೆ. ಇನ್ನು BC ಅಳತೆ ಎಷ್ಟು ಅಂದಾರ ಅವರು? BC ಅಳತೆ ಇಲ್ಲಿಂದ ಇಲ್ಲಿಗೆ ಎಷ್ಟದ? 8 ಸೆಂಟಿಮೀಟರ್ ಅಂದಾರ. ನೋಡ್ರಿ, 8 ಸೆಂಟಿಮೀಟರ್ ಅಂದಾರ. 8 ಸೆಂಟಿಮೀಟರದಲ್ಲಿ 8 ಹಿಂಗೆ ಬರ್ತೀನಿ. 8 ಮೈನಸ್ ಇಷ್ಟು ಮೈನಸ್ ಮಾಡಿಬಿಡ್ರಿ. ಇಷ್ಟು ಮೈನಸ್ ಮಾಡಿದಾಗ ನಮಗೇನು ಸಿಗ್ತದೆ? BE ಅಳತೆಯನ್ನು ಸಿಗ್ತದೆ. ಅಂದರೆ 8ರಲ್ಲಿ ಏನು ಮೈನಸ್ ಮಾಡಬೇಕು? 10 - X ಅನ್ನು ಇಷ್ಟು ಮೈನಸ್ ಮಾಡಬೇಕು. ಇದು 10 - X ಅದ ಅಂದಾಗ ಇದರ ಅಳತೆಯನ್ನು ಸಿಗ್ತದೆ ನಮಗೆ. ಇಷ್ಟು ಮೈನಸ್ ಮಾಡಿದಾಗ ಇಲ್ಲಿಂದ ಇಲ್ಲಿಯವರೆಗೆ ನಮಗೆ ಅಳತೆಯನ್ನು ಸಿಗ್ತದೆ. ಇಲ್ಲಿಂದ ಇಲ್ಲಿಗೆ ಎಷ್ಟದ? 8 ಅದ. ಮೈನಸ್ 10 - X ಅನ್ನು ಮಾಡಬೇಕು. 10 - X ಆಯಿತು. ಇನ್ನು ಇದು 8 - 10 - X ಇದರೊಳತೇನು 8 - 10 - X ಅನ್ನು ಆಗ್ತದೆ. ಇಲ್ಲ ಅನ್ನೋದಿಲ್ಲ, ಒಪ್ಕೋತೀನಿ. ಯಾಕೆ? BD ಮತ್ತು BE ಎರಡು ಸ್ಪರ್ಶಕಗಳಾದವು. ಆದರೆ ಇಲ್ಲೊಂದು ಸ್ವಲ್ಪ ನೋಡಿ, ಒಂದು ಟೆಕ್ನಿಕ್ ಅದಿಲ್ಲಿ. AB ಅಳತೆ ಎಷ್ಟು ಕೊಟ್ಟಾರ? ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟ್ರ್ ಅದ. 12 ಸೆಂಟಿಮೀಟ್ರದಲ್ಲಿ ಇಷ್ಟು ಮೈನಸ್ ಮಾಡಿದಾಗ ಇಲ್ಲಿಂದ ಇಷ್ಟು ಉಳಿತದೆ. ಅಂದ್ರಾಗ BD ಅಳತೆ ಎಷ್ಟು? 12 - X ಆಯಿತು. 12 - X ಆಯಿತು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೆ BD = BE ಆಗಬೇಕು.
ಬಿ ಇ ಆಗಬೇಕು. ಆದ್ರೆ 12 ಮೈನಸ್ ಎಕ್ಸ್ ಇಲ್ಲದ, ಇಲ್ಲಿ 8 ಮೈನಸ್ 10 ಮೈನಸ್ ಎಕ್ಸ್ ಇಲ್ಲದ. ನೋಡಲಿಕ್ಕೆ ಬೇರೆ ಬೇರೆ ಅದಾವೆ, ಆದರೆ ಟೆನ್ಸೆಂಟ ಮಾತ್ರ ಒಂದೇ ಹೇಳ್ತಿದ್ದು ಅದಾವೆ. 8 ಮೈನಸ್ 10 ಮೈನಸ್ ಎಕ್ಸ್ ಅಂದರೆ ಎಷ್ಟಾಗ್ತದೆ? ಎಷ್ಟಾಯ್ತು ಇಲ್ಲಿ? ಬಿ ಡಿ ಅಳತೆ ಎಷ್ಟಾಯಿತು? ಬಿ ಡಿ ಅಳತೆ ಅಂದರೆ ಈ ಅಳತೆ ಎಷ್ಟಾಯಿತು? 8 ಮೈನಸ್ 10 ಮೈನಸ್ ಎಕ್ಸ್ ಇಷ್ಟಾಯಿತು. ಇಷ್ಟಂದ್ರೆ ಎಷ್ಟಾಯಿತು? ಎಷ್ಟಾಯ್ತು ಇಷ್ಟಂದ್ರೆ? ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಅದನ್ನು. 2 ಮೈನಸ್ 2 ಪ್ಲಸ್ ಎಕ್ಸ್ ಇಷ್ಟಾಯಿತು. ಅಂದರೆ ಬಿ ಡಿ ಈಕ್ವಲ್ ಟು 8 ಮೈನಸ್ 10 ಮೈನಸ್ ಎಕ್ಸ್ ಅಂದರೂ ಅಷ್ಟೇ, -2 ಪ್ಲಸ್ ಎಕ್ಸ್ ಅಂದರೂ ಅಷ್ಟೇ. ಯಾವುದು? ಬಿ ಡಿ ಅಳತೆ ಅಲ್ಲಿದು, ಬಿ ಡಿ ಅಳತೆ ಅಲ್ಲಿದು, ಬಿ ಇ ಅಳತೆ, ಸಾರಿ ಬಿ ಇ ಅಳತೆ ಆಯಿತು. ಆ ಬಿ ಡಿ ಅಳತೆ ಎಷ್ಟು? 12 ಮೈನಸ್ ಎಕ್ಸ್ ಆಯಿತು. ಆದ್ರೆ ಬಿ ಇ ಮತ್ತು ಬಿ ಡಿ ಒಂದು ಪರಸ್ಪರ ಈಕ್ವಲ್ ಅದಾವೆ. ಬಿ ಡಿ ಮತ್ತು ಬಿ ಇ ಪರಸ್ಪರ ಈಕ್ವಲ್ ಅದಾವೆ. ಯಾಕೆ ಈಕ್ವಲ್ ಅದಾವೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ ಅಂದಾಗ -2x -2 ಪ್ಲಸ್ ಎಕ್ಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಆಯ್ತಲ್ಲ. ಯಾಕೆ ಈಕ್ವಲ್ ಆಯಿತು? ಇದು ಬಿ ಇ ಈಕ್ವಲ್ ಟು ಬಿ ಡಿ ಆಯಿತು. ಯಾಕೆ? ಸ್ಪರ್ಶಕಗಳು ಅದಾವೆ. ಇದನ್ನು ಸರಳೀಕರಿಸ್ಕೊಂಡಾಗ ಈಕ್ವಲ್ ಟು -2ಕ್ಕೆ -2 ಈ ಕಡೆ ತೊಗೊಂಡಾಗ -12 ಮೈನಸ್ ಎಕ್ಸಕ್ಕೆ ಮೈನಸ್ ಎಕ್ಸ್ ಇಲ್ಲಿದ್ದದನ್ನು ಬರ್ಕೊಂಡೆ, ಪ್ಲಸ್ ಎಕ್ಸ್ ಇದ್ದದನ್ನು ಈ ಕಡೆ ಹೋಗುವಾಗ ಮೈನಸ್ ಎಕ್ಸ್ ಆಯಿತು. ಅಂದರೆ -14 ಈಕ್ವಲ್ ಟು -2 ಎಕ್ಸ್ ಆಯಿತು. ಪ್ರಾರಂಭದಲ್ಲಿದ್ದಂಥ ಚಿಹ್ನೆಗಳನ್ನು ಮೈನಸ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಅಂದರೆ 14 ಈಕ್ವಲ್ ಟು 2 ಎಕ್ಸ್ ಆಯಿತು. 14/2 ಈಕ್ವಲ್ ಟು ಎಕ್ಸ್ ಆಯಿತು. 2 ಬಂದಲೇ 2 7, ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 7 ಆಯಿತು. ಎಕ್ಸ್ ಈಕ್ವಲ್ ಟು 7 ಆಯಿತು. ಏನಂತಾರೆ ಅವರು? ಪ್ರಶ್ನೆ ಏನು ಕೇಳ್ತಾರೆ? ಎ ಡಿ ಅಳತೆ ಕೇಳ್ತಾರೆ. ಎ ಡಿ ಅಳತೆ ಎಷ್ಟು? ಎ ಡಿ ಅಳತೆ ಏನಾಗ್ಯದ? ಎಕ್ಸ್ ಆಗ್ಯದ. ಎಕ್ಸ್ ಅಂದ್ರೆ 7 ಆಯಿತು. ಎ ಡಿಯನ್ನು ಬರೆದಿವಿ. ಇನ್ನು ಬಿ ಇಯನ್ನು ಬರೀಬೇಕು. ಬಿ ಇ ಈಕ್ವಲ್ ಟು ಬಿ ಇ ಅಂದ್ರೆ ನೋಡ್ರಿ, ಬಿ ಇ ಅಳತೆ ಎಷ್ಟಾಗ್ತದ? -2 ಪ್ಲಸ್ ಎಕ್ಸ್ ಬಂದೀವಿ. -2 ಪ್ಲಸ್ ಎಕ್ಸ್, -2 ಪ್ಲಸ್ ಎಕ್ಸ್ ಅಂದ್ರೆ 7 ಈಕ್ವಲ್ ಟು -, ಪ್ಲಸ್ ಮೈನಸ್ ಆಯಿತು. 7ರಲ್ಲಿ 2 ಕಳೆದಾಗ 5, ದೊಡ್ಡ ಕಿಚ್ಚಿನ 5 ಆಯಿತು. ಬಿ ಅಳತೆ ಎಷ್ಟಾಯಿತು? 5 ಆಯಿತು. ಬಿ ಅಳತೆಯನ್ನು ಕಂಡುಹಿಡಿದ್ವಿ. ಇನ್ನೇನು ಕಂಡುಹಿಡಬೇಕು? ಸಿ ಎಫ್ ಅಳತೆ. ಸಿ ಎಫ್ ಅಳತೆ ಅಂದ್ರೆ ನೋಡಿ, ಎಲ್ಲದ ಡಯಾಗ್ರಾಮ್ ನೋಡ್ಕೊರಿ ಸ್ವಲ್ಪ. ಸಿ ಎಫ್ ಅಂದ್ರೆ ಏನಾಗಿದೆ ಇಲ್ಲಿ? 10 ಮೈನಸ್ ಎಕ್ಸ್ ಆಗ್ಯದ. ಎಷ್ಟಾಗ್ಯದ? 10 ಮೈನಸ್ ಎಕ್ಸ್ ಈಕ್ವಲ್ ಟು 10 ಮೈನಸ್ 7 ಈಕ್ವಲ್ ಟು ಎಷ್ಟಾಯಿತು? 3 ಆಯಿತು. ಸಿ ಎಫ್ ಅಳತೆ ಎಷ್ಟಾಯಿತು? 3 ಆಯಿತು. ಈ ಥರನಾಗಿ ನಾವು ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡ್ಕೋಬೋದು. ದ್ಯಾಟ್ಸ್ ಆಲ್.